ತಾಯ್ನಾಡಿನ ಋಣವನ್ನ ತೀರಿಸಲಿಕ್ಕೆ ಈ ನೆಲದಲ್ಲಿ ಬದುಕುವಂತ ಬಾಳುವಂತ ಎಲ್ಲರೂ ಮಾಡಬೇಕಾದಂತ ಕರ್ತವ್ಯ ಅಂತ ಹೇಳಿ ನಾನಾದ್ರೂ ಭಾವಿಸ್ತೇನೆ. ಅಂತ ಕರ್ತವ್ಯವನ್ನ ಹೊತ್ತು ಈ ಭಾಗದಲ್ಲಿ ಇವತ್ತು ಕನ್ನಡದ ಹಬ್ಬ ಭಾರಿ ಅದ್ದೂರಿಯಾಗಿ ಅರ್ಥಪೂರ್ಣವಾಗಿ ನಡೀತಾ ಇದೆ. ಇಂಥದೊಂದು ಕಾರ್ಯಕ್ರಮದಲ್ಲಿ ಈಗ ತಾನೇ ಸನ್ಮಾನವನ್ನ ಸ್ವೀಕಾರ ಮಾಡಿದಂತ ಭಾರಿ ಅನುಭವಿ ವೈದ್ಯರು ಅವರು ಹೇಳ್ತಾ ಇದ್ರು, ನಮ್ಮ ಸಣ್ಣೀರಪ್ಪನವರು ಹಿರಿಯರು ಅಂತ ಹೇಳಿ, ಆದ್ರೆ ಕರ್ತವ್ಯದಲ್ಲಿ ಹಿರಿಯರು, ಅವರ ಅನುಭವದಲ್ಲಿ ಹಿರಿಯರು, ಆದ್ರೆ ವಯಸ್ಸಿನಲ್ಲಿ ಅವರೇನು ಚಿಕ್ಕವರೇ. ಆದ್ರೆ ವಯಸ್ಸು ಮುಖ್ಯ ಅಲ್ಲ, ಅನುಭವ ಭಾರಿ ಮುಖ್ಯ ಅಂತ ಹೇಳಿ ಹೇಳ್ತಾರೆ ಹಿರಿಯರು. ಹಾಗಾಗಿ ಇವತ್ತು ಅವರು ಹೇಳ್ತಾ ಇದ್ರು, ಸುಟ್ಟ ಗಾಯದಿಂದ ನೆರಳುತ್ತಿದ್ದಂತ ಸುಮಾರು 100 ಜನರ ಸೇವೆಯನ್ನ ಯಾವುದೇ ಚಿಕಿತ್ಸೆಗೆ ಯಾವುದೇ ರೀತಿಯ ಹಣವನ್ನ ತೆಗೆದುಕೊಳ್ಳದೆ ನಾನು ಈ ಮಣ್ಣಿನ ಮಗನಾಗಿ ಮಲೆನಾಡಿನ ಆ ಒಂದು ಪ್ರದೇಶದಲ್ಲಿ ಹುಟ್ಟಿದಂತ ಆ ಒಂದು ಪ್ರತಿಭೆ ಇವತ್ತು ನಾಡಿನ ಸೇವೆಯನ್ನ ನೊಂದ ಬೆಂದ ಜನರ ಸೇವೆಯನ್ನ ನಿರಂತರವಾಗಿ ಮಾಡಿಕೊಂಡು ಬಂದಿದ್ದಾರೆ. ಅಂತ ಮಹಾನ್ ವ್ಯಕ್ತಿಯನ್ನ ಇವತ್ತಿನ ಈ ವೇದಿಕೆಯಲ್ಲಿ ನೀವೆಲ್ಲ ಸತ್ಕಾರ ಮಾಡಿದ್ದೀರಾ. ಅದಕ್ಕೋಸ್ಕರ ನಾನು ಈ ಶಾಖೆಯ ಅಧ್ಯಕ್ಷರು ಧನಂಜಯ ಗೌಡ ಮತ್ತೆ ಅವರೆಲ್ಲ ಸಹಪಾಠಿಗಳನ್ನ ಈ ಸಂದರ್ಭದಲ್ಲಿ ನಾನು ಅಭಿನಂದಿಸ್ತೇನೆ. ಯಾಕೆಂದ್ರೆ ಇವತ್ತು ಸನ್ಮಾನ ಮಾಡುವಂಥದ್ದು ಅವರು ಮಾಡಿದಂತ ಉತ್ತಮವಾದ